ತಡಿಯಂಡ ಮೋಡಲ್ಲಿ ಮೊನ್ನೆ ಗುರುವಾರ ಕಳೆದು ಹೋದಂತ ಶರಣ್ಯ ಅವರು ಸಿಕ್ಕಿದ್ದಾರೆ. ಈಗ ಇವತ್ತು 5:30 ಗಂಟೆಗೆ ಇಲ್ಲಿಯ ಜನರೆಲ್ಲ ಹೋಗಿ ರಾಜು ಮತ್ತೆ ಈಗೆಲ್ಲ ಹೆಸರಿನ 4-5 ಜನ ಇದ್ದಾರೆ. ಅವರು ಕೂಲಿ ಕೆಲಸ ಮಾಡುವವರು. ಅವರೊಂದು ಆಸಕ್ತಿಯಿಂದ ಹೋಗಿ ಹುಡುಕಿ ಇವತ್ತು ಕಂಡುಹಿಡಿದಿದ್ದಾರೆ. ಇದೊಂದು ಬಹಳ ಸಂತೋಷದ ಸಮಾಚಾರ. ಎಲ್ಲರಿಗೂ ತಲೆ ಬಿಸಿಯಾಗಿತ್ತು, ಎಲ್ಲರಿಗೂ ಬೇಜಾರಾಗಿತ್ತು, ಎಲ್ರಿಗೂ ತುಂಬಾ ಜನರಿಗೆ ಕಷ್ಟ ಆಗಿತ್ತು. ಪೊಲೀಸ್ನವರಿಗೂ, ಅರಣ್ಯ ಇಲಾಖೆಯವರಿಗೂ, ಇಲ್ಲಿಯ ಊರಿನವರಿಗೂ ಎಲ್ಲರೂ ಬಹಳಷ್ಟು ಶ್ರಮಿಸಿದ್ದಾರೆ. ಹೇಗೂ ಇವತ್ತು ಸಿಕ್ಕಿದೆ. ಇನ್ನು ಅವ್ರ ಜೊತೆ ಮಾತಾಡಿದ್ರೆ ಬಾಕಿ ವಿಷಯ ಗೊತ್ತಾಗುತ್ತೆ ಅಷ್ಟೇ ಏನಾಗಿದ್ದು ಅಂತ ಹೇಳಿ. ಸದ್ಯಕ್ಕೆ ಸಿಕ್ಕಿದ ಫೋಟೋ ನೋಡಿದಾಗ ಬಹಳ ಫಿಟ್ ಆಗಿ ಬಹಳ ಚೆನ್ನಾಗಿ ಕಾಣ್ತಾಳೆ. ಅವ್ರ ಬ್ರದರ್ ಹೇಳಿದ ಪ್ರಕಾರ ಬಹಳ ಫಿಟ್ ಅಂತೆ, ಎಲ್ಲಿಗೆ ಹೋಗೋದಾದ್ರೂ ಒಬ್ಬಳೇ ಹೋಗೋದಂತೆ. ಮತ್ತೆ 1-2 ದಿವಸ ಊಟ ಇಲ್ಲದಿದ್ರು ಏನು ತೊಂದರೆ ಇಲ್ಲ, ಅಷ್ಟು ಫಿಟ್ ಇದ್ದಾಳೆ ಅಂತ ಅವ್ರ ಬ್ರದರ್ ಹೇಳಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದು ಹೋಪು ಇತ್ತು, ಹೆದರಿಕೆನೂ ಇತ್ತು. ಹೇಗೆ 2-3 ಈಗ ಗುರುವಾರದಿಂದ ಇಲ್ಲಿಯವರೆಗೆ ಕಾಣೋದಿಲ್ಲ ಅಂತ ಆದಾಗ ಹೆದರಿಕೆ ಎಲ್ರಿಗೂ ಇರುತ್ತೆ. ಈ ಪೈಸಾರಿಯಲ್ಲಿರುವ ಕೂಲಿ ಕೆಲಸಕ್ಕೆ ಹೋಗುವವರು ಸುಬ್ರಹ್ಮಣಿ ಅಂತ ಇದ್ದಾನೆ, ರಾಜು ಅಂತ ಇದ್ದಾನೆ, ಇವ್ರನ್ನ 4-5 ಜನ ಹೋಗಿದ್ದಾರೆ. ಆ ಫೋಟೋದಲ್ಲಿ ಅವರ ಡ್ರೆಸ್ ನೋಡಿದ್ರೂ ಗೊತ್ತಾಗುತ್ತೆ. ಅದರ ಮಧ್ಯದಲ್ಲಿ ನಿಂತ ಇವರನ್ನು ಶರಣ್ಯ ಅವರನ್ನು ನೋಡುವಾಗ ನಮಗೆ ಸಂತೋಷ ಆಗುತ್ತೆ.